ಇವತ್ತೀಗ ನಾನು ಬಂದದ್ದ ಚೆಕ್ಮೇಟ್ ಹಬ್ಬಿಗೆ ನೆಗೆಡ್ತಿದ್ದ ಸುಡಿಕೆ ಕಾಂಬ ಚೆಕ್ಮೇಟ್ ಹಬ್ಬಲ್ಲಿ ಎಂತಕ್ಕೆ ಬೈಂದೆ ಎಂತ ಇತ್ತು ಪ್ರತಿಯೊಂದು ವಿಚಾರಗಳನ್ನು ನಾನು ಇವತ್ತು ತಿಳಿಸ್ತೆ. ಯೂಟ್ಯೂಬಲ್ಲಿ ಹಾಕ್ತಿದ್ದೆ, ಕಾಣಿ, ಮಿಸ್ ಮಾಡಬೇಡಿ. ಬನ್ನಿ ಅಪ್ಪ. ನಾನಿವತ್ತು ಚೆಕ್ಮೇಟ್ ಹಬ್ಬಿಗೆ ಬಂದ ಕಾಂಪಿಟೇಷನ್ ಇದಕ್ಕೋಸ್ಕರ ಬಂದಿದ್ದೆ. ಕಾಣಿ ಎಷ್ಟು ಪೀಸ್ ಆಯ್ತಲ್ಲ, ಇನ್ನೊಂದು ಅರ್ಧ ಗಂಟೆಗೆ ಇದಿಷ್ಟು ಫುಲ್ ಹತ್ತೀಗ. ಕಾಂಬ ಎಂತೆಲ್ಲ ಹತ್ತಂದಳಿ ಒಂದು ಚೆಸ್ ಎಂತಕ್ಕೆ ಆಡ್ತಾರೆ, ಎಷ್ಟು ಜನ ಆಡ್ತಾರೆ ನಿಮಗೂ ಗೊತ್ತಾಗ್ತ. ಸುಮಾರು ಜನ ಹೇಳ್ತಿದ್ರು ಚೆಸ್ ಆಡೋದು ಕಮ್ಮಿ ಜನ ಇದ್ರು, ಅದಿದ್ರು ಇದಿದ್ರು, ಹಂಗಲ್ಲ ಅಂತಾರಪ್ಪ. ಕಾಂಬ ಎಷ್ಟು ಜನ ಆಡ್ತಾರೆ, ಎಷ್ಟು ಜನ ಇದ್ರು, ಎಷ್ಟು ಮಕ್ಕಳೆಲ್ಲ ಆಡ್ತಿದ್ರು, ಎಷ್ಟು ಮಕ್ಕಳಿಗೆ ಆ ಪೀಸ್ ಮೈಂಡ್ ಸಿಗುತ್ತೆ ನಿಮ್ಗೆ ಗೊತ್ತಾಗ್ತ ಕಾಣಿ. ಬನ್ನಿ. ಈ ಚೆಕ್ಮೇಟ್ ಹಬ್ಬ ಬಗ್ಗೆ ಒಂದು ಸಣ್ಣ ವಿಚಾರ ಹೇಳಬೇಕಂದ್ರೆ, ಇದು ಫಸ್ಟ್ ಇದೇ ಇಷ್ಟೇ ಇಷ್ಟೇ ಇದಿತ್ತು ಇಲ್ಲಿಂದ ಇಷ್ಟಿದಿತ್ತು. ಮತ್ತು ಇದೆಲ್ಲ ಎಕ್ಸ್ಟ್ರಾ ಹಾಕದ್ದ, ಮತ್ತು ಇಷ್ಟೇ ಇತ್ತು. ಮತ್ತು ಕುರ್ಚಿಯು ಸ್ವಲ್ಪ ಕಡಿಮೆ ಇತ್ತು, ಸ್ವಲ್ಪ ಕಡಿಮೆ ಆಯಿತಾ. ಒಂದು 10 ಕುರ್ಚಿ ಇತ್ತು. ಇದಕ್ಕೆ ಬೇಕಾದಂಥ ಕುರ್ಚಿ ಅಷ್ಟೇ ಇತ್ತು. ಆದರೆ ಈಗ ಎಷ್ಟು ದೊಡ್ಡದಾಯ್ತಂದರೆ ಕ್ಯಾಮರಾನೇ ಸಿಗೋದಿಲ್ಲ ಮಾರ. ಮುಂದೆ ಬನ್ನಿ, ಮುಂದೆ ತೋರಿಸ್ತೆ ಬನ್ನಿ. ಈಗ ಇಷ್ಟಪ್ಪ ಇತ್ತು. ಸಕ್ಸಸ್ ಆಗಿ ನಾನು ಸ್ಟಾರ್ಟಿಂಗಿಂದ ಇದ್ದೆ ಅಂತಂದರೆ ಇಲ್ಲ ಫುಲ್ ಮೇಲೆ ಇದು ಹಾಕೋತಿಗೆ ಮತ್ತು ಫುಲ್ ಎಲ್ಲದು ಹಾಕೋತಿ ನಾನು ಇದ್ದಿದ್ದೆ ಫುಲ್ಲಾಗಿ. ಫಸ್ಟ್ ಸ್ಟಾರ್ಟಿಂಗಲ್ಲಿ ಹೆಂಗೆ ಮಾಡಿತ್ತಂದ್ರೆ ಒಂದು 10 ಜನ 20 ಜನಿಗೋಸ್ಕರ ಮಾಡುವಂದೇಳಿ ಇವತ್ತು ಪ್ಲ್ಯಾನ್ ಮಾಡಿದ್ದೀರ. ಎಲ್ಲದೂ ನಂಗೆ ಗೊತ್ತಿತ್ತು, ಪ್ರತಿಯೊಂದು ಖರ್ಚು ಎಷ್ಟಾಯ್ತು, ಎಲ್ಲ ಎಲ್ಲಿಗೆಲ್ಲ ಹೋಗಿತ್ತು. ನಾನು ಪ್ರತಿಯೊಂದಕ್ಕೂ ಹೋಗಿದ್ದೆ ಫಸ್ಟೆಲ್ಲ. ಎಷ್ಟು ಇದಕ್ಕೆ ಇದಕ್ಕೆ ಅಂತಂದ್ರೆ ಪ್ರೊಜೆಕ್ಟರಿಗೆ ಈ ಪ್ರೊಜೆಕ್ಟರ್ ಇತ್ತಲ್ಲ, ಈ ಪ್ರೊಜೆಕ್ಟರ್ ಬೇರೆ ಇತ್ತು. ಈಗ ಹೊಸ್ತಾಗಿ ತಗೊಳದ ಮೊದಲು ಪ್ರೊಜೆಕ್ಟರ್ ಫುಲ್ ಹೊರದಲ್ಲ ಹೋಗಿತ್ತು, ಎಂತೆಲ್ಲ ಆಯಿತು. ಅದೊಂದು ಹೊಸದ್ದು ಆ ವಿಡಿಯೋ ಎಲ್ಲ ಪೂರ್ಣೇಶ್ವರ ವಿಡಿಯೋದಾಗ ಇತ್ತು. ಆದರೆ ಸುಮಾರೆಲ್ಲ ನಾವು ಮಾಡಿ ಇತ್ತು. ಆದರೆ ಈಗ ಕಾಣಿ ಎಷ್ಟು ಸಕ್ಸಸ್ ಆಗಿದೆ. ಸಕ್ಸಸ್ಗಿಂತ ತುಂಬ ಮಕ್ಕಳಿಗೆ ಒಂದು ಬೆಳವಣಿಗೆ ಆಗ್ತಾಯಿದೆ. ತುಂಬ ಜನಕ್ಕೆ ಗೊತ್ತಿಲ್ಲ ಎಂತಕ್ಕೆ ಚೆಸ್ ಆಡೋದು ಅಂದೇಳಿ. ತುಂಬ ಜನಕ್ಕೆ ಅದ್ರ ಬಗ್ಗೆ ತಿಳುವಳಿಕೆನೂ ಇಲ್ಲ. ಸ್ವಲ್ಪ ಜನಕ್ಕೆ ಎಜುಕೇಷನ್ ಇದ್ದವರಿಗೆ ಆ ತಿಳುವಳಿಕೆ ಇದೆ, ಆದರೆ ಸುಮಾರು ಜನಕ್ಕೆ ಆ ತಿಳುವಳಿಕೆ ಇಲ್ಲ. ಅದಕ್ಕೋಸ್ಕರ ತಿಳುವಳಿಕೆ ಬೇಕಂದ್ರಗೋಸ್ಕರ ನಾನು ಈ ವಿಡಿಯೋ ಮಾಡ್ತಿದ್ದೇನೆ. ನಿಮಗೆ ಫುಲ್ಲು ಈ ತಿಳುವಳಿಕೆ ಎಂತಕ್ಕೆ ಬೇಕು ಚೆಸ್ ಅಂದರೆ, ಇನ್ಸ್ಟಾಗ್ರಾಮಲ್ಲಿ ಹೋಗಿ, ಇನ್ಸ್ಟಾಗ್ರಾಮಲ್ಲಿ ನಂದು ಇದು ಹಾಕಿರ್ತಾಗ ಒಂದು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಕೊಡಿ. 36 ಜನಿಗೆ ಕಮ್ಮಿ ಆಯ್ತು, ಆರು ಇರಲಿ ಬಿಡಿ, ಮಾಡುವ. Something happening. ಟೂ ಇಲ್ಲಿಗಲ್ ಮೂವ್ ಗೇಮ್ ಲಾಸ್ಟ್. ಬಟ್ ಏನಂದ್ರೆ ಇಲ್ಲಿಗಲ್ ಮೂವ್ ಆದಾಗ ಇನ್ಫಾರ್ಮ್ ಮಾಡ್ಲೇಬೇಕು. ಓಕೆ, ಅಂಡರ್ಸ್ಟ್ಯಾಂಡ್? ಇಲ್ಲಿಗಲ್ ಮೂವ್ ಆದಾಗ ಇನ್ಫಾರ್ಮ್ ಮಾಡ್ಲೇಬೇಕು, ಅದಿದ್ರೆ ಇಲ್ಲಿಗಲ್ ಮೂವ್ ಕನ್ಸಿಡರ್ ಆಗುದಿಲ್ಲ. ಓಕೆ, ಯಾರಿಗೆ ಇನ್ಫಾರ್ಮ್ ಮಾಡಬೇಕು? ಈಗ ಟೂರ್ನಮೆಂಟ್ ಶುರು ಆಗ್ತದೆ. ಪೂರ್ಣೇಶ್ವರ್ ಇರ್ತಾರೆ, ವಿಘ್ನೇಶ್ ಮತ್ತೆ ಅರುಣ್ ಇರ್ತಾರೆ. ಓಕೆ, ಯಾರಿಗಾದ್ರೂ ಕರೆದು ಇಲ್ಲಿಗಲ್ ಮೂವ್ ಅಂತ ಇನ್ಫಾರ್ಮ್ ಮಾಡಿದ್ರೆ ಅದು ಕನ್ಸಿಡರ್ ಆಗುತ್ತೆ. ಅಂಡರ್ಸ್ಟ್ಯಾಂಡ್? ಎಷ್ಟು ಜನ ಇದ್ದಾರೆ ಮತ್ತೆ all of you need to note the illegal moves, otherwise you cannot play. is Vikya. Oh.